ನನಗೆ ನಂಬರ್ 1 ಸ್ಥಾನ ಕೊಟ್ಟಿದ್ದೆ ಆದರೆ ನಾನು ಬಿಜೆಪಿ ಪಕ್ಷಕ್ಕೆ ವಾಪಸ್ ಹೋಗ್ತೀನಿ. ಹಿಂದಿನ ಸಾಲಲ್ಲಿ ಎಲ್ಲೋ ಒಂದು ಕಡೆ ಕೂರೋದಾದ್ರೆ ನಾನು ಬರೋದಿಲ್ಲ ಅಂತ ಹೇಳಿದ್ದೀನಿ. ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ, ವಿಪಕ್ಷ ನಾಯಕ, ಆಮೇಲೆ ಸಿಎಂ ಆಗಬೇಕು. ಬಿಜೆಪಿಗೆ ಸುಮ್ಮನೆ ನಾನು ಯಾಕೆ ಹೋಗಲಿ? ಮೊನ್ನೆ ಬಿಜೆಪಿಯ ಕೆಲವು ಶಾಸಕರು ನನ್ನನ್ನು ಭೇಟಿ ಮಾಡಿದ್ರು. ನನ್ನನ್ನು ಭೇಟಿಯಾಗಿ ಕೆಲವು ಬಿಜೆಪಿ ಶಾಸಕರು ಮಾತನಾಡಿದ್ರು. ಮತ್ತೆ ನೀವು ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಕೇಳಿಕೊಂಡ್ರು. ಆದರೆ ನಾನು ನಂಬರ್ 1 ಸ್ಥಾನ ಕೊಟ್ಟರೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಪಕ್ಷಕ್ಕೆ ಮತ್ತೆ ಮರಳಿ ಬರ್ತಾರಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದೆಡೆ ಪ್ರಮುಖ ಸ್ಥಾನವನ್ನು ಕೇಳಿದ್ದಾರೆ. ಪ್ರಮುಖ ಸ್ಥಾನಕ್ಕಾಗಿ ಬಹಿರಂಗವಾಗಿ ಬೇಡಿಕೆ ಇಟ್ಟಿದ್ದಾರೆ. ಆ ಒಂದು ಅವಕಾಶ ಸಿಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನರ್ನು ಗುಂಪು ಅಲ್ಲೆಲ್ಲೆಲ್ಲೆಲ್ಲಿ ಶಾಸಕರನ್ನು ತಗೊಂಡು ಮಾತಾಡೋದು, ವಿಶ್ವಾಸ ಗಳಿಸಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಗುಂಪು ತೊಗೊಂಡು ಅವ್ರು ಅಡ್ಡಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಗುಂಪು ಅಲ್ಲೆಲ್ಲಿ ಕೂತು ಒಳಗೆ ಇನ್ನರ್ ಪಾರ್ಟಿ ಇರ್ತದೆ, ಡಿನ್ನರ್ ಪಾರ್ಟಿ. ನಾ ಹೇಳಿದೆ ಸುಮ್ಮನೆ ಒಬ್ಬ ಎಮ್.ಎಲ್.ಎ ಆಗಿ ಬರ್ಲಿಕ್ಕೆ ಬರೋದಿಲ್ಲ. ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ. ಡಿಮ್ಯಾಂಡ್ ಏನು, ನಂಬರ್ 1 ಹುದ್ದೆ ಕೊಡ್ಬೇಕು ರಾಜ್ಯದಾಗ. ಸಿ.ಎಂ ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ ಸಿ.ಎಂ. ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ ಬಗ್ಗಿಸಿಲ್ಲ. ಸುಮ್ಮನೆ ಮತ್ತೆ ಹಿಂದಿನ ಸೀಟ್ನಾಗ ಕುಂಡ್ರದಾಗ ಕೂತ್ರೆ ಮುಂದೆ ಕುಂಡ್ರೋದು, ಇಡ್ಕಂದ್ರೆ ಹಿಂಗೆ ಹೋಗಿ JCB ಪಾರ್ಟಿ ಮಾಡ್ತಾರೆ. ಅವರು ಶಾಸಕರು ಎಲ್ಲರೂ ಕೂಡಿ ನಾವು ಏನು ನಮ್ಮ BJPಯ ಹೈಕಮಾಂಡ್ಗೆ ನಾವೆಲ್ಲ ಕೂಡಿ ಮನವಿ ಮಾಡ್ಕೊತೀವಿ, ಯತ್ನಾಳ್ ವಾಪಸ್ ತಗೋರಿ ಅಷ್ಟೇ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬರ್ತಾರಾ? ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಈ ನಡುವೆ ಪ್ರಮುಖ ಹುದ್ದೆ ಕೊಡೋದಾದ್ರೆ ಮಾತ್ರ ನಾನು ಬಿಜೆಪಿಗೆ ಬರ್ತೀನಿ ಅಂತ ಅವರು ಡಿಮ್ಯಾಂಡ್ ಕೂಡ ಇಡ್ತಾ ಇದ್ದಾರೆ. ಹೀಗಾಗಿ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬರುವಂತಹ ಅವಕಾಶ ಸಿಗತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದಂತವರು, ಪ್ರಮುಖ ಸ್ಥಾನಗಳನ್ನು ಕೂಡ ಪಡೆದಂತವರು, ಹೈಕಮಾಂಡ್ ನಾಯಕರಿಗೂ ಕೂಡ ಅಚ್ಚುಮೆಚ್ಚಿನ ನಾಯಕರಾಗಿದ್ರು. ಜೊತೆಗೆ ಸಂಘ ಪರಿವಾರದ ನಾಯಕರ ಜೊತೆ ಕೂಡ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ರು. ಆದ್ರೆ ಯಾವಾಗ ರಮೇಶ್ ಜಾರಕಿಹೊಳಿ ಅವರ ಜೊತೆ ಸೇರಿ ಇವರು ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡೋದಕ್ಕೆ ಹೊರಟರು, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ವಿರುದ್ಧವಾಗಿ ಸಮರವನ್ನ ಸಾರೋದಕ್ಕೆ ಹೊರಟರು, ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಿ ಅಂತೇಳಿ ಆಗಿನಿಂದ ಪಕ್ಷದಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇತ್ತು. ರಾಜ್ಯ ಮಟ್ಟದಲ್ಲಿ ಪಕ್ಷದ ಮೇಲೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇತ್ತು. ಕಾರ್ಯಕರ್ತರಿಗೂ ಕೂಡ ಒಂದು ತಪ್ಪು ಸಂದೇಶ ಹೋಗ್ತಾ ಇತ್ತು. ಅಂದ್ರೆ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರ ಅಥವಾ ನಾವು ಯತ್ನಾಳ್ ಅವರನ್ನ ನಂಬೇಕಾ ಅಂತೇಳಿ ಗೊಂದಲಗಳು ಉಂಟಾಗಿತ್ತು. 2-3 ಬಾರಿ ನೋಟಿಸ್ ಅನ್ನು ಕೂಡ ವರಿಷ್ಠರು ರವಾನೆ ಮಾಡಿದ್ರು ಯತ್ನಾಳ್ ಅವ್ರಿಗೆ. ಆದ್ರೆ ಅದು ಯಾವುದಕ್ಕೂ ಕೂಡ ಯತ್ನಾಳ್ ಅವರು ಬಗ್ಗಿರ್ಲಿಲ್ಲ. ಅಂತಿಮವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಚೇಂಜ್ ಮಾಡಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಅವರ ಜೊತೆ ಮತ್ತಷ್ಟು ಪ್ರಯತ್ನಗಳನ್ನ ಮುಂದುವರಿಸಿದ್ರು. ಸಭೆಗಳ ಮೇಲೆ ಭಿನ್ನಮತೀಯರ ಸಭೆಗಳನ್ನು ಕೂಡ ಶುರು ಮಾಡಿದ್ರು. ಇದು ಅತಿರೇಕಕ್ಕೆ ಹೋದಂತ ಸಂದರ್ಭದಲ್ಲಿ ಅಂತಿಮವಾಗಿ ವರಿಷ್ಠರು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರು. ಉಚ್ಚಾಟನೆ ಮಾಡಿದ ನಂತರ ಈಗ ಶಾಸಕರಾಗಿ ಅಷ್ಟೇ ಉಳ್ಕೊಂಡಿದ್ದಾರೆ. ಪಕ್ಷದ ಪ್ರಾಥಮಿಕ ಸ್ಥಾನ ಇಲ್ಲ. ಹಿಂದೆ ಕೂಡ ಇವರು ಉಚ್ಚಾಟನೆಯಾಗಿದ್ದಂತವ್ರು ಯತ್ನಾಳ್. ಆದ್ರೆ ಯಡಿಯೂರಪ್ಪನವರು ಮತ್ತೆ ಯತ್ನಾಳ್ ಅವರನ್ನ ಹಿಂದೆ ಪಕ್ಷಕ್ಕೆ ಸೇರಿಸ್ಕೊಂಡಿದ್ರು. ಇದೀಗ ಮತ್ತೆ ಉಚ್ಚಾಟನೆ ಆಗಿದ್ದಾರೆ. ಅದು ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಅವರು ಪದೇ ಪದೇ ಧ್ವನಿಯನ್ನ ಎತ್ತುತ್ತಿದ್ರಿಂದ ಅಂತಿಮವಾಗಿ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಅದಕ್ಕೆ ಬಗ್ಗದೆ ಇದ್ದಿದ್ರಿಂದ ವರಿಷ್ಠರು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಅದಾದ ನಂತರ ಉಚ್ಚಾಟನೆಯನ್ನ ಮಾಡಿದ್ರು. ಈಗ ಪಕ್ಷದಲ್ಲಿರುವಂತಹ ಬಹಳಷ್ಟು ನಾಯಕರು ಈಗ ಯತ್ನಾಳ್ ಅವರನ್ನ ನೀವು ಪಕ್ಷಕ್ಕೆ ವಾಪಸ್ ಬರ್ಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಕಾರಣ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಭಾವಿಯಾಗಿರುವಂತಹ ಯತ್ನಾಳ್ ಲಿಂಗಾಯತ ಸಮುದಾಯವನ್ನು ಕೂಡ ಸೆಳೆಯುವಂತ ಒಂದು ಶಕ್ತಿಯನ್ನ ಹೊಂದಿದ್ದಾರೆ. ಯಡಿಯೂರಪ್ಪನವರಷ್ಟೇ ಸಮರ್ಥರಿದ್ದಾರೆ. ಹಾಗಾಗಿ ಅವರು ಪಕ್ಷಕ್ಕೆ ಬಂದ್ರೆ ಪಕ್ಷಕ್ಕೆ ಮತ್ತಷ್ಟು ಆನೆಯ ಬಲ ಬರುತ್ತೆ ಅನ್ನುವಂತ ಕಾರಣಕ್ಕೆ ಈಗ ಕೆಲವು ಶಾಸಕರು ನಾಯಕರು ಅವರನ್ನ ಬಿಜೆಪಿ ಪಕ್ಷಕ್ಕೆ ಮತ್ತೆ ಕರೆತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರ ಜೊತೆ ಬೆಳಗಾವಿಯಲ್ಲಿ ಏನ್ ಸದನ ನಡೀತಾ ಇದೆ, ಸದನ ನಡೆಯುವಂತಹ ಸಂದರ್ಭದಲ್ಲಿ ಯತ್ನಾಳ್ ಅವ್ರಿಗೆ ಮನವಿಗಳನ್ನು ಕೂಡ ಇಡ್ತಾ ಇದ್ದಾರೆ. ಆದ್ರೆ ಯತ್ನಾಳ್ ಅವರು ಇವತ್ತು ಮಾಧ್ಯಮಗಳಿಗೆ ಅದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಂಬರ್ 1 ಸ್ಥಾನ ಕೊಟ್ರೆ ನಾನು ಬೇಕಾದ್ರೆ ಬಿಜೆಪಿಗೆ ಹೋಗ್ತೇನೆ, ಯಾಕೆಂದ್ರೆ ಹಿಂದೆ ನನ್ನನ್ನ ಹೈಕಮಾಂಡ್ ರಿಜೆಕ್ಟ್ ಮಾಡಿದೆ. ಈಗ ನಾನು ಯಾಕೆ ಅಲ್ಲಿಗೆ ಹೋಗ್ಲಿ,
ನನಗೆ ಅವಕಾಶವನ್ನ ಕೊಡಬೇಕು. ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನಾದ್ರೂ ಕೊಡ್ಲಿ ಅಥವಾ ಪ್ರತಿಪಕ್ಷ ನಾಯಕ ಸ್ಥಾನವನ್ನಾದ್ರೂ ಕೊಡ್ಲಿ, ಆಗಷ್ಟೇ ನಾನು ಬಿಜೆಪಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೇನೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಬಿಜೆಪಿ ನಾಯಕರ ಮೂಲಕ ಅವರ ವರಿಷ್ಠರಿಗೆ ರವಾನೆ ಮಾಡಿದ್ದಾರೆ. ಸೊ ಹಾಗಾಗಿ ಯತ್ನಾಳ್ ಅವರು ಬಿಜೆಪಿ ಕಡೆ ಮುಖ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಎಲ್ಲವೂ ಕೂಡ ವರಿಷ್ಠರ ಮೇಲೆ ನಿಂತಿದೆ. ಸಂತೋಷ್, ಧನ್ಯವಾದಗಳು